ಪರಿಷತ್ನಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳ ನಡುವೆನೇ ಸಿ.ಟಿ. ರವಿ ಮೇಲೆ ಹಲ್ಲೆ ಮಾಡಿದ್ರಾ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಅಂತ ಹೇಳಿ. ಯಾಕಂದ್ರೆ ಸಿ.ಟಿ. ರವಿ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರಂತೆ. ಲಕ್ಷ್ಮೀ ಸಹೋದರ ಚೆನ್ನರಾಜ್ ಹಟ್ಟಿಹೊಳಿ ಹಾಗೂ ಬೆಂಬಲಿಗನಿಂದಲೇ ಹಲ್ಲೆಗೆ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಗೇಟ್ ಒದ್ದು ಬಾರೋ ಅಂತ ಹಲ್ಲೆಗೆ ಮುಂದಾಗಿದ್ದಾರೆ ಲಕ್ಷ್ಮಿ ಬೆಂಬಲಿಗ. ಅಷ್ಟೊತ್ತಿಗೆ ಗೇಟ್ ಕ್ಲೋಸ್ ಮಾಡಿ ಮಾರ್ಷಲ್ಗಳು ತಡೆದಿದ್ದಾರೆ. ಬೆಂಬಲಿಗರ ಗಲಾಟೆ ಮಾಡ್ತಾ ಇದ್ದಂತೆ ಸ್ಥಳದಿಂದ ಲಕ್ಷ್ಮೀ ಸಹೋದರ ಕಾಲ್ಕಿತ್ತಿದ್ದಾರೆ. ಈ ಎಲ್ಲ ಘಟನೆ ನಡೆದಿರುವಂಥದ್ದು ಸದನದಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ನೋಡಿ, ಚೆನ್ನರಾಜ್ ಹಟ್ಟಿಹೊಳಿ ಅವರು ಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಇದು ಸುವರ್ಣಸೌಧದ ಆವರಣದ ಒಳಗಡೆ ಚೆನ್ನರಾಜ್ ಹಟ್ಟಿಹೊಳಿ ಇನ್ಫ್ಯಾಕ್ಟ್ ಈ ಗಲಾಟೆ ಸದನದ ಒಳಗಡೆ ನಡೆಯುವಾಗಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಕ್ಕದಲ್ಲೇ ಇದ್ರು ಚೆನ್ನರಾಜ್ ಹಟ್ಟಿಹೊಳಿ ಅವರು ಕೂಡ. ಇದಾದ ನಂತರ ಅಲ್ಲಿ ಸಿ.ಟಿ. ರವಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಚೆನ್ನರಾಜ್ ಹಟ್ಟಿಹೊಳಿಯವರ ಬೆಂಬಲಿಗರನ್ನು ನಾವು ನೋಡ್ತಾ ಇದ್ವಿ. ಬೆಳಗಾವಿಯಲ್ಲೇ ಸಿ.ಟಿ. ರವಿಯವರು ಕೂಡ ಇರೋದ್ರಿಂದಾಗಿ ಸಿ.ಟಿ. ರವಿಯವರನ್ನ ಅಟ್ಯಾಕ್ ಮಾಡೋದಕ್ಕೆ ಇವರು ಬಂದಿದ್ದಾರೆ. ಸಿ.ಟಿ. ರವಿ ಅಲ್ಲಿ ನಡ್ಕೊಂಡು ಬರ್ತಾ ಇದ್ರು, ಕಾರಿಡಾರ್ನಲ್ಲಿ ನಡ್ಕೊಂಡು ಬರ್ತಾ ಇದ್ರು. ಆಗ ರವಿಯವ್ರನ್ನ ಪೊಲೀಸರು ಪ್ರೊಟೆಕ್ಟ್ ಮಾಡಿದ್ದಾರೆ. ರವಿಯವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಗೇಟನ್ನು ಕ್ಲೋಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮಿ ಬೆಂಬಲಿಗರು ಈ ರೀತಿಯಾಗಿ ಗೇಟ್ಗೆ ಒದ್ದಿದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಬಲ ಪ್ರದರ್ಶನವನ್ನು ಮಾಡೋದಕ್ಕಿರೋದಲ್ಲ. ರವಿ ಒಂದು ವೇಳೆ ಆ ರೀತಿಯಾದಂಥ ಕೆಟ್ಟ ಪದವನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ರವಿ ವಿರುದ್ಧ ಕ್ರಮ ಆಗಬೇಕು. ಕ್ರಮ ಆಗೋದಕ್ಕೆ ಕಾನೂನು ಕ್ರಮಗಳಿಗೆ ಅವಕಾಶಗಳಿದ್ದಾವೆ. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಊರು ಇದು, ಚೆನ್ನರಾಜ್ ಹಟ್ಟಿಹೊಳಿಯ ಊರಿದು ಅನ್ನುವಂತಹ ರೀತಿಯಲ್ಲಿ ಬೆಳಗಾವಿಯಲ್ಲಿ ಈ ರೀತಿಯಾಗಿ ಅವರ ಬೆಂಬಲಿಗರು ನಾವಿದ್ದೀವಿ, ನಾವೇ ಏನು ಕಾನೂನನ್ನ ಕೈಗೆತ್ತಿಕೊಳ್ತೀವಿ ಅಂತ ಹೇಳಿದರೆ ಇಂತಹ ಗೂಂಡಾಗಿರಿಯನ್ನು ತಡಿಬೇಕಾದಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಇದು ಅಕ್ಷರಶಃ ಗೂಂಡಾಗಿರಿ ಇಲ್ಲಿ ನಡೀತಾ ಇರುವಂಥದ್ದು. ಯಾಕಂದರೆ ಈ ರೀತಿಯ ಗೂಂಡಾಗಿರಿಯನ್ನು ಪೊಲೀಸರ ಸಮ್ಮುಖದಲ್ಲೇ ಆತ ಬಂದು ಗೇಟ್ಗೆ ಒದಿಬಲ್ಲ ಅಂತ ಹೇಳಿ ಆದರೆ ಇಂತಹ ವ್ಯಕ್ತಿಗಳನ್ನು ಇವರು ಸಾಕ್ತಾ ಇದ್ದಾರಲ್ಲ, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಶೋಭೆ ತರುವಂಥದ್ದಲ್ಲ. ಹಾಗೆಯೇ ಚೆನ್ನರಾಜ್ ಹಟ್ಟಿಹೊಳಿಗೂ ಕೂಡ ಅಷ್ಟೇನೆ. ಇಂತಹ ವ್ಯಕ್ತಿಗಳನ್ನು ನೀವು ಸದನದ ಒಳಗಡೆ ಸದನಕ್ಕೆ ಬರುವಂತಹ ಸಂದರ್ಭದಲ್ಲಿ ನೀವು ವಿಧಾನಸೌಧಕ್ಕೆ ಕರ್ಕೊಂಡು ಬರ್ತೀರಿ ಅಂತ ಹೇಳಿದ್ರೆ ಎಂಥ ಎಲಿಮೆಂಟ್ಗಳು ನಿಮ್ಮ ಸುತ್ತಲೂ ಓಡಾಡ್ತಾ ಇದ್ದಾರೆ ಅನ್ನೋದನ್ನ ನಿಮ್ಮನ್ನು ಕೂಡ ಜನ ಗಮನಿಸ್ತಾ ಇರ್ತಾರೆ. ನೋಡಿ, ಆ ವ್ಯಕ್ತಿ ಪೊಲೀಸಲ್ಲಿ ಇದ್ದಾರೆ, ಮಾರ್ಷಲ್ಗಳಲ್ಲಿ ಮಾರ್ಷಲ್ಗಳು ಅಲ್ಲಿ ಇದ್ದಾಗಲೂ ಕೂಡ ಆ ವ್ಯಕ್ತಿ ಆ ರೀತಿಯಾಗಿ ದಿಮಾಕ್ನಿಂದ ಬಂದು ಸಿ.ಟಿ. ರವಿ ಎದುರುಗಡೆ ಇರುವಂತಹ ಸಿ.ಟಿ. ರವಿಗೆ, ಒಬ್ಬ ಜನಪ್ರತಿನಿಧಿಗೆ ಈ ರೀತಿಯಾಗಿ ಹೊಡೆಯೋಕೆ ಹೋಗ್ತಾನೆ ಅಂತೇಳಿ ಆದರೆ ಇವ್ರಿಗೆ ಕಾನೂನಿನ ಕಿಂಚಿತ್ತು ಭಯ ಇಲ್ಲ ಅಂತೇಳಿ, ಕಿಂಚಿತ್ತು ಭಯ ಇಲ್ಲ ಇವ್ರಿಗೆ. ಇಂತಹ ವ್ಯಕ್ತಿಗಳನ್ನ ಸಾಕ್ತಾ ಇರುವಂಥವ್ರು ಹಾಗಾದ್ರೆ ಯಾರು? ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಚೆನ್ನರಾಜ್ ಹಟ್ಟಿಹೊಳಿ ಇರ್ಬೋದು, ಇವರಿಬ್ರು ಕೂಡ ಇಂಥವ್ರನ್ನ ಹಾಗಾದ್ರೆ ಸಾಕ್ತಾ ಇದ್ದಾರ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಮಾನವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕ್ರಮ ಆಗಬೇಕು. ಸಿ.ಟಿ. ರವಿ ಅವ್ರನ್ನ ಬಂಧಿಸ್ತೀರಿ ಅಂದ್ರೆ ಬಂಧಿಸಿ, ಅದಕ್ಕೆ ಕಾನೂನಿನ ಪ್ರಕಾರವಾಗಿರುವಂತಹ ಕ್ರಮಗಳಿದ್ದಾವೆ. ಆದ್ರೆ ಇವ್ರು ಯಾರೋ ಪುಂಡು ಪೋಖ್ರಿಗಳನ್ನ ನೀವು ಸುವರ್ಣಸೌಧಕ್ಕೆ ಕರ್ಕೊಂಡು ಬರ್ತೀರಿ ಅಂತೇಳಿ ಆದ್ರೆ ನೀವು ಯಾವ ಸೀಮೆಯ ರಾಜಕಾರಣವನ್ನು ಮಾಡ್ತಾ ಇದ್ರಿ? ಬೆಳಗಾವಿಯ ಆ ಒಂದು ಸುವರ್ಣಸೌಧದ ಮೆಟ್ಟಿಲುಗಳ ಮೇಲೆ ಬರೆದಿರುವಂತಹ ಅಕ್ಷರಗಳನ್ನ ಒಂದು ಬಾರಿ ನಿಮ್ಮ ಕಣ್ಣುಗಳಿಂದ ಓದ್ಕೊಂಡು ನೀವು ಆ ಸುವರ್ಣಸೌಧದ ಮೆಟ್ಟಿಲುಗಳನ್ನ ಹತ್ಕೊಂಡು ಬರಬೇಕು. ಅಲ್ಲಿ ಬರ್ಕೊಂಡಿರುವಂಥದ್ದು ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನ ಬರ್ಕೊಂಡಿದೆ ಆ ಸುವರ್ಣಸೌಧದ ಮೆಟ್ಟಿಲುಗಳ ಮೇಲೆ ಬರೆದಿರುವಂಥದ್ದು. ಆ ಬರಹವನ್ನು ಓದ್ಕೊಂಡು ಬನ್ನಿ. ಈ ರೀತಿಯಾಗಿ ಕಾಲಲ್ಲಿ ಬಂದು ಗೇಟ್ಗಳನ್ನ ಒದಿಯೋದಿಕ್ಕೆ ನಿಮ್ಮ ಕಾರ್ಯಕರ್ತರನ್ನ ಕರ್ಕೊಂಡು ಬರ್ತೀರಿ ಅಂತ ಹೇಳಿದ್ರೆ ನಿಮ್ಮ ಊರು, ನಿಮ್ಮ ಕಾರ್ಯಕರ್ತರು, ಹಾಗಾಗಿ ಅವ್ರು ಬಂದು ಏನೋ ಅಟ್ಯಾಕ್ ಮಾಡ್ಬೋದು ಅಂತ ಹೇಳಿದ್ರೆ ನಾಳೆ ಸಿ.ಟಿ. ರವಿಯ ಊರಿಗೂ ಕೂಡ ನೀವು ಹೋಗ್ಬೇಕಾಗತ್ತೆ. ಸಿ.ಟಿ. ರವಿ ಊರಿನಲ್ಲೂ ಕೂಡ ಈ ರೀತಿಯಾಗಿ ಹಾಗಾದ್ರೆ ಅವರ ಪರವಾದಂತಹ ಕಾರ್ಯಕರ್ತರು ಯಾರೋ ಬಂದು ಈ ರೀತಿಯಾಗಿ ಒದಿಯೋದಿಕ್ಕೆ ಬಂದ್ರೆ ಏನಿರ್ಬೋದು, ಪರಿಸ್ಥಿತಿ ಏನಾಗಬಹುದು? ಅಲ್ಲಿ ಸಿ.ಟಿ. ರವಿ ಎದುರುಗಡೆ ನಿಂತಿದ್ದಾರೆ, ಮಾರ್ಷಲ್ಗಳಿದ್ದಾರೆ, ಈತ ಗೇಟ್ಗೆ ಒದಿತಾನೆ ಅಂದ್ರೆ ಎಷ್ಟು ಧೈರ್ಯ ಇರಬೇಕು ಇಂತಹ ವ್ಯಕ್ತಿಗಳಿಗೆ ಅಂತೇಳಿ. ಅಂದ್ರೆ ರಾಜಕಾರಣಿಗಳು ಸಾಕ್ತಾ ಇರುವಂಥದ್ದು ಇವರೆಲ್ಲ, ಈ ವ್ಯಕ್ತಿಗಳು ಯಾರಿದಾರಲ್ಲ ಇವರುಗಳು ಮಾಡ್ತಾ ಇರುವಂಥದ್ದು ಬಹಳ ಸಿಂಪಲ್ ಆಗಿರುವಂಥ ವಿಚಾರ. ತಮ್ಮ ನಾಯಕರುಗಳನ್ನ ಮೆಚ್ಚಿಸೋದಿಕ್ಕೆ ತೆಗೆದುಕೊಳ್ಳುವಂತಹ ರೌದ್ರಾವತಾರಗಳೇ ಹೊರತು ಬೇರೆ ನಿನ್ನಲ್ಲ. ಈ ಆಕ್ರೋಶಗಳಿಗೆ ಕಾರಣ ಏನಂತ ಹೇಳಿದ್ರೆ ತಮ್ಮ ನಾಯಕರುಗಳನ್ನ ಮೆಚ್ಚಿಸಬಹುದು ಅಂತೇಳಿ. ಆದ್ರೆ ಈ ರೀತಿಯಾಗಿ ಮೆಚ್ಚಿಸುವಂತಹ ವ್ಯಕ್ತಿಗಳ ಆತ ಕಾಲಲ್ಲಿ ಒದಿತಾನೆ ಅಂತ ಹೇಳಿ ಆದ್ರೆ ಅದು ವಿಧಾನಸೌಧದ ಗೇಟ್ಗಳಿಗೆ ಈ ರೀತಿಯಾಗಿ ಒದಿತಾನೆ ಅಂತ ಹೇಳಿ ಆದ್ರೆ ಏನು ಮಹಾ ಘನ ಕಾರ್ಯಕ್ಕೆ ಬೇಕಾಗಿ ಒದಿತಿದ್ದಾನೆ ಈತ ಒದಿತಾ ಇರುವಂಥದ್ದು ಒಬ್ಬ ಶಾಸಕರಿಗೆ ಹೋಗಿ ಹೊಡಿತೀನಿ ಅನ್ನುವಂತಹ ಕಾರಣಕ್ಕಾಗಿ. ಅಂದ್ರೆ ಇಂಥದಕ್ಕೆ ಅಲೋ ಮಾಡ್ತಾರ? ಸದನದ ಒಳಗಡೆ ಈ ರೀತಿಯ ಬಿಹೇವಿಯರ್ ಅನ್ನ ಆತ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ರೆ ಇದಕ್ಕೆ ಖಂಡಿತವಾಗ್ಲೂ ಕೂಡ ಉತ್ತರದಾಯಿಗಳಾಗಬೇಕಾಗಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗಾದ್ರೆ ಇಂತಹ ಕಾರ್ಯಕರ್ತರನ್ನ ಸಾಕ್ತಾ ಇದ್ದಾರ?
ಇಂತಹ ಕಾರ್ಯಕರ್ತರ ಬೆಂಬಲವನ್ನ ಇಟ್ಕೊಂಡು ಓಡಾಡ್ತಾ ಇರುವಂತದ್ದ. ಇವರಿಗೆ ಪೊಲೀಸರ ಮೇಲೆ ಕಿಂಚಿತ್ತು ಭಯ ಇಲ್ಲದೆ ಇರುವಂತಹ ವ್ಯಕ್ತಿಗಳು. ಹಾಗಾದ್ರೆ ಇವರು ಸಾಮಾನ್ಯ ಜನರು ಸಿಕ್ಕಿದ್ರೆ ಏನ್ ಬೇಕಿದ್ರು ಮಾಡ್ಬೋದಲ್ವಾ? ಒಬ್ಬ ಶಾಸಕನನ್ನ ಈ ರೀತಿಯಾಗಿ ಹೊಡೆಯೋದಿಕ್ಕೆ ವಿಧಾನಸೌಧದ ಒಳಗಡೆ ಬರ್ತಾರೆ ಅಂತ ಹೇಳಿ ಆದ್ರೆ, ಮತ್ತು ಪೊಲೀಸರು ಅಲ್ಲಿ ಇದ್ದಾಗಲೂ ಕೂಡ ಹೊಡಿಬಲ್ಲೆವು, ಪೊಲೀಸರು ಇದ್ದಾಗಲೂ ಕೂಡ ನಾವು ಒದಿಬಲ್ಲೆವು ಅನ್ನುವ ರೀತಿಯಲ್ಲಿ ಇದ್ದಾರೆ ಅಂತ ಹೇಳಿ ಆದ್ರೆ ಇಂಥವರ ವಿರುದ್ಧ ಕ್ರಮ ಆಗಬೇಕಾಗತ್ತೆ. ಇದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಇಂತಹ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇದು ಲಾ ಅಂಡ್ ಆರ್ಡರ್ನ ಪ್ರಶ್ನೆ, ಇದು ಗೃಹ ಸಚಿವರ ಪ್ರಶ್ನೆ ಇದು. ಹಾಗೇನೆ ಇದನ್ನ ಸ್ಪೀಕರ್ UT ಖಾದರ್ ಅವರು, ಯಾಕಂದ್ರೆ UT ಖಾದರ್ ಅವರ ವ್ಯಾಪ್ತಿಗೆ ಬರುತ್ತೆ ಸದನ, ಅಲ್ಲಿಯ ವಿಧಾನಸಭೆ, ಅಲ್ಲಿಯ ಸುವರ್ಣಸೌಧವು ಕೂಡ ಸ್ಪೀಕರ್ ಅವರ ವ್ಯಾಪ್ತಿಗೆ ಬರುವಂಥದ್ದು, ಕಾರ್ಯವ್ಯಾಪ್ತಿಗೆ ಬರುವಂಥದ್ದು. ಸ್ಪೀಕರ್ UT ಖಾದರ್ ಅವರು ಇಂತಹ ವ್ಯಕ್ತಿಗಳ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳುವಂತೆ ಮಾಡಬೇಕು. ಇವರ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್ಗಳನ್ನು ದಾಖಲು ಮಾಡಲೇಬೇಕು. ಈ ರೀತಿಯಾದಂತಹ ಕ್ರಮವನ್ನ ಅದು ಸುವರ್ಣಸೌಧದ ಒಳಗಡೆ ನುಗ್ಗಿ ಒಬ್ಬ ಶಾಸಕನಿಗೆ ಹೊಡೆಯೋದಕ್ಕೆ ಹೋಗ್ತಾರೆ ಅಂತೇಳಿ ಆದ್ರೆ ನೋಡಿ, CT ರವಿ ಆಡಿರುವಂತಹ ಮಾತನ್ನ ಯಾರು ಕೂಡ ಆಡಿದ್ದಾರೆ ಅಂತೇಳಿ ಆದ್ರೆ ಆ ಮಾತನ್ನ ಯಾರು ಕೂಡ ಸಮರ್ಥಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. CT ರವಿ ಕ್ಷಮೆ ಕೇಳಿದ್ರೆ ಅದಕ್ಕೆ ಪರಿಹಾರ ಸಿಗೋದಿಲ್ಲ. CT ರವಿ ಹಂಗೆ ಆ ಮಾತುಗಳನ್ನೇನಾದ್ರೂ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರ ವಿರುದ್ಧ ಕ್ರಮ ಆಗಬೇಕು. ಅದರಲ್ಲಿ ಯಾವುದೇ ರೀತಿಯಾದಂತಹ ಎರಡು ಮಾತುಗಳಿಲ್ಲ. ಆದರೆ ಇಂತಹ ವ್ಯಕ್ತಿಗಳನ್ನ ವಿಧಾನಸೌಧದವರೆಗೆ ಕರ್ಕೊಂಡು ಬರುವಷ್ಟು ಧಿಮಾಕು ಇವ್ರಿಗಿದೆ ಅಂತ ಹೇಳಿ ಆದ್ರೆ, ಮತ್ತು ಇಂಥವ್ರು ಬಂದು ಈ ರೀತಿಯಾಗಿ ಅದು ಮಾರ್ಷಲ್ ಅಲ್ಲಿ ಹಿಡಿದಿದ್ದಾಗ ಕಾಲಲ್ಲಿ ಒದಿತಾನೆ, ಆತ ಗೇಟ್ಗೆ ಒದ್ದಿದ್ದಾನೆ ಅಂದ್ರೆ ಅರ್ಥ ಏನಂತ ಹೇಳಿದ್ರೆ ಆತ CT ರವಿಗೆ ಒದ್ದಿದ್ದಾನೆ ಅಥವಾ ಮಾರ್ಷಲ್ಗೆ ಒದ್ದಿದ್ದಾನೆ ಅನ್ನುವಂತಹ ರೀತಿಯಲ್ಲಿನೇ ಅರ್ಥ ಇದು. ಈ ರೀತಿಯಾಗಿ ಗೂಂಡಾಗಳ ರೀತಿಯಲ್ಲಿ ನುಗ್ಗುವಂತಹ ವ್ಯಕ್ತಿಗಳನ್ನು ಇವರು ಇಟ್ಟುಕೊಂಡು ಜೊತೆಯಲ್ಲಿ ತಿರುಗಾಡ್ತಾರೆ ಅಂತ ಹೇಳಿದ್ರೆ, ಚನ್ನರಾಜ ಹಟ್ಟಿಹೊಳಿಯವರೇ, ನೀವು ಎಂಥವರನ್ನ ಸಾಕ್ತಾ ಇದ್ದೀರಿ ಅನ್ನೋದನ್ನ ನೀವು ಬೆಳಗಾವಿಯ ಸುವರ್ಣಸೌಧದ ಮೂಲಕವಾಗಿ ಇಡೀ ಕರ್ನಾಟಕಕ್ಕೆ ತೋರಿಸ್ಕೊಟ್ಟಿದ್ದೀರಿ, ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದೀರಿ. ನೀವು ಎಂಥವರನ್ನ ಸಾಕ್ತಾ ಇದ್ದೀರಿ, ನಿಮ್ಮ ಸುತ್ತಲೂ ಇರುವಂಥವ್ರು ಎಂಥವ್ರು ಅನ್ನೋದನ್ನ ಚನ್ನರಾಜ ಹಟ್ಟಿಹೊಳಿಯವರೇ ನೀವು ತೋರಿಸ್ತಾ ಇರುವಂಥದ್ದು. ಇದು ನಿಮ್ಮನ್ನ ಮೆಚ್ಚಿಸೋದಿಕ್ಕೆ ಮಾಡ್ತಿರುವಂಥ ನಿಮ್ಮ ಕಾರ್ಯಕರ್ತರ ಪ್ರದರ್ಶನ ಅನ್ನೋದೇ ಬೇರೆನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾದ್ರೆ ಈಗ ಸರ್ಕಾರದ ಜವಾಬ್ದಾರಿ. ರವಿ ವಿರುದ್ಧ ದೂರು ಕೊಟ್ಟ ತಕ್ಷಣ ಮುಗಿಯೋದಿಲ್ಲ. ಈ ರೀತಿಯಾಗಿ ಹಲ್ಲೆಗೆ ಬಂದಿದ್ದಾರಲ್ಲ, ಇಂಥವರ ವಿರುದ್ಧವೂ ಕೂಡ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಇಲ್ಲಿ ಈ ಇಡೀ ಘಟನೆನ ನಾವು ನೋಡ್ತಾ ಹೋದ್ರೆ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತಹದ್ದು, CT ರವಿ ಮೇಲೆ ಅಟ್ಯಾಕ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಆತ ಬಂದಿರುವಂತ ಸ್ಪಷ್ಟ ಇದೆ. ಆ ಗ್ಯಾಂಗ್ ಅಲ್ಲಿ ಬಂದಿರುವಂತದ್ದು CT ರವಿ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ. CT ರವಿಯ ಜೊತೆಗೇನೆ ಮಾರ್ಷಲ್ಗಳಿದ್ದಾರೆ. ಮಾರ್ಷಲ್ಗಳಿಗಿದ್ರೂ ಕೂಡ, ಮಾರ್ಷಲ್ಗಳು ಅಂತ ಹೇಳಿದ್ರೆ ಅವರು ಪೊಲೀಸರು, ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮಾರ್ಷಲ್ಗಳಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾರೆ. ಯೂನಿಫಾರ್ಮ್ ಬದಲಿಗೆ ವೈಟ್ ಡ್ರೆಸ್ ನಲ್ಲಿ ಇರ್ತಾರೆ. ಆದ್ರೆ ಅವರನ್ನ ಮೀರಿ, ಅವರನ್ನ ದಾಟ್ಕೊಂಡು ಬಂದು ಹೊಡಿಬೇಕು ಅನ್ನುವಂತಹ ರೀತಿಯಲ್ಲಿ ಇಷ್ಟು ಧೈರ್ಯ ಇವ್ರಿಗಿದೆ ಅಂತ ಹೇಳಿ ಆದ್ರೆ, ಇವ್ರು ಖಂಡಿತವಾಗ್ಲೂ ಕೂಡ ಇಂತಹ ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಭಾಗಿಯಾಗುವಂತವ್ರಿಗೆ ಮಾತ್ರ ಈ ರೀತಿಯಾದಂತಹ ಧೈರ್ಯ ಇರೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಸುವರ್ಣಸೌಧದಲ್ಲಿ ಇದನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಒಬ್ಬ ಶಾಸಕರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಗ್ಯಾಂಗ್ ಕಟ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ, ಅವಹೇಳನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಎದುರಿಸೋದಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಧೈರ್ಯ ಇದೆ, ಆ ಸ್ಥೈರ್ಯ ಇದೆ ಅವ್ರಿಗೆ. ಅವರು ಅದನ್ನು ಎದುರಿಸುವಂತಹ ತಾಕತ್ತಿದೆ. ಯಾಕಂದ್ರೆ ಅವರು ಒಂದು ಮತಕ್ಷೇತ್ರದ ಜನ ಅವರನ್ನ ಮತ ಹಾಕಿ ಶಾಸನ ಸಭೆಗೆ ಕಳಿಸಿರುವಂತಹ ಜನಪ್ರತಿನಿಧಿ ಅವರು. ಅವ್ರಿಗೆ ಆ ಧೈರ್ಯ ಇದೆ, ಅದನ್ನ ಅವರು ಎದುರಿಸಬೇಕಾಗಿದೆ. ಆದ್ರೆ ಇಂತಹ ಪುಂಡ ಪೋಖ್ರಿಗಳನ್ನ ಕರ್ಕೊಂಡು ಬಂದು ವಿಧಾನಸೌಧದ ಒಳಗಡೆ ಕರ್ಕೊಂಡು ಬರುವಂತವ್ರು ಯಾರು? ಹಾಗಾದ್ರೆ ಯಾರಿಂದ ಇವರಿಗೆ ಪಾಸ್ಗಳನ್ನು ಕೊಡಿಸ್ತೀರಿ? ಹಾಗಾದ್ರೆ ಚನ್ನರಾಜ ಹಟ್ಟಿಹೊಳಿ ಅವರ ಜೊತೆಗೆ ಇವರು ಬಂದ್ರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಇವರು ಬಂದ್ರ, ಯಾರು ಇವ್ರನ್ನ ಕರ್ಕೊಂಡು ಬಂದು ವಿಧಾನಸೌಧದ ಒಳಗಡೆ ಬಿಟ್ಟಂತವ್ರು? ಸುವರ್ಣಸೌಧದ ಒಳಗಡೆ ಇವ್ರು ಹೇಗೆ ಒಳಗಡೆ ಬರೋದಕ್ಕೆ ಸಾಧ್ಯ ಆಯ್ತು? ಪೊಲೀಸರ ಸಮ್ಮುಖದಲ್ಲಿ, ಮಾರ್ಷಲ್ಗಳ ಸಮ್ಮುಖದಲ್ಲಿ ಒಬ್ಬ ಶಾಸಕನ ಮೇಲೆ ಅಟ್ಯಾಕ್ ಮಾಡುವಂತಹ ಧೈರ್ಯವನ್ನ ಇವರು ಹೇಗೆ ಪ್ರದರ್ಶಿಸೋದಕ್ಕೆ ಸಾಧ್ಯ ಆಯ್ತು ಅನ್ನೋಂಥದ್ದು. ಸುವರ್ಣಸೌಧದಲ್ಲಿ ನಿಜಕ್ಕೂ ಕೂಡ ಈ ರೀತಿಯಾದಂತಹ ಕೆಟ್ಟ ಕೆಲಸಗಳನ್ನು ನಡೀಬಾರ್ದಾಗಿತ್ತು. ಈ ರೀತಿಯಾದಂತಹ ಕೆಲಸವನ್ನ ಸುವರ್ಣಸೌಧದಲ್ಲಿ ಯಾರು ಕೂಡ ಮಾಡಬಾರದು. ಸಭಾಪತಿ ಹೊರಟ್ಟಿ ಮುಂದೆ ಈಗ CT ರವಿ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರಂತೆ ಸದನದ ಒಳಗಡೆ ನಡೆದಿರುವಂತಹ ಘಟನೆಗಳ ಬಗ್ಗೆ. DK ಶಿವಕುಮಾರ್ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್, HK ಪಾಟೀಲ್ ಅವರ ಸಮ್ಮುಖದಲ್ಲಿನೇ CT ರವಿ ಅವರು ಕೂಡ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ.
ಅಶ್ಲೀಲ ಪದ ಬಳಕೆ ಸಂಬಂಧ ಸಭಾಪತಿ ಕಚೇರಿಯಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಏನು ನಡೆದಿದೆ ಅನ್ನುವಂಥದ್ದು ಹೇಳ್ತಾ ಇದೆ. ಇಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ನಾವು ಶಾಲೆಯಲ್ಲಿ ಮಕ್ಕಳು ಗಲಾಟೆ ಮಾಡ್ತಾ ಇರುವಾಗ ಎರಡು ಗುಂಪಿರುತ್ತೆ. ನಾವೆಲ್ಲರೂ ಕೂಡ ಪ್ರೈಮರಿ ಸ್ಕೂಲ್ಗಳಲ್ಲಿ ಓದ್ಕೊಂಡು ಬಂದಂಥವ್ರೆ. ಪ್ರೈಮರಿ ಸ್ಕೂಲ್ಗಳಲ್ಲಿ ಗಲಾಟೆ ಮಾಡ್ತಿರುವಾಗ ಎರಡು ಗುಂಪುಗಳ ನಡುವೆ ಗಲಾಟೆ ಮಾಡಿದಾಗ ಅವನೇನೋ ಹೇಳ್ದ ಅಂತ ಹೇಳ್ಕೊಂಡು ಅವನ ಗುಂಪಿನವರು ಮಾತ್ರ ಇಲ್ಲೆಲ್ಲ ಹಂಗೆ ಹೇಳಿದ್ದು ಕರೆಕ್ಟ್ ಅಂತ ಹೇಳ್ಕೊಂಡು ಹೇಳ್ತಿರಲ್ಲ, ಅದು ಶಾಸನ ಸಭೆಯಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ವಿಪರ್ಯಾಸ. ಇವರೆಲ್ಲರೂ ಕೂಡ ಮೆಚ್ಯೂರ್ಡ್ ಆಗಿರುವಂತಹ ಲೀಡರ್ಗಳು ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ನೋಡಿ, ಇವತ್ತು ವಿಧಾನ ಪರಿಷತ್ನಲ್ಲಿ ನಡೆದಿರುವಂತಹ ಘಟನೆ, ಇದನ್ನು ಕರ್ನಾಟಕದ ಮೇಲ್ಮನೆ ಅಂತ ಕರಿತೀವಿ ನಾವು, ಚಿಂತಕರ ಚಾವಡಿ ಅಂತ ಕರಿತೀವಿ. ಆ ಚಿಂತಕರ ಚಾವಡಿಯಾಗಿರುವಂತಹ ಕರ್ನಾಟಕದ ಮೇಲ್ಮನೆಯಲ್ಲಿ ನಡೆದಿರುವಂತಹ ಘಟನೆ ಏನು ಅಂತ ಹೇಳಿದರೆ, ಅವರೇನೋ ಹೇಳಿದ್ರಂತೆ, ಅದಕ್ಕೆ ಇವರೇನೋ ಹೇಳಿದ್ರಂತೆ ಅನ್ನುವಂಥದ್ರಿಂದ ಶುರುವಾಗಿ ಕಡೆಗೆ BJPಯವರೆಲ್ಲ ಹೇಳ್ತಿದ್ದಾರೆ ಸಿ.ಟಿ. ರವಿ ಹಾಗೆ ಹೇಳೇ ಇಲ್ಲ ಅಂತ, ನಾವು ಹಾಗೆ ಕೇಳಿಸ್ಕೊಂಡೇ ಇಲ್ಲ ಅಂತ BJPಯವರೆಲ್ಲ ಹೇಳ್ತಿದ್ದಾರೆ. ಕಾಂಗ್ರೆಸ್ನವರು ಎಲ್ಲರೂ ಕೂಡ ಏಕಸ್ವರದಲ್ಲಿ ಹೇಳ್ತಿದ್ದಾರೆ ಇಲ್ಲ ಸಿ.ಟಿ. ರವಿ ಹಾಗೆ ಹೇಳಿದ್ದಾರೆ ಅಂತ. ಆ ಪದವನ್ನು ಬಳಕೆ ಮಾಡಿದ್ದಾರೆ ಸಿ.ಟಿ. ರವಿ ಅಂತೇಳಿ. ನಿಜಕ್ಕೂ ಇವ್ರಿಗೆ ಸಾಕ್ಷಿ ಅನ್ನುವಂಥದ್ದು ಇದೆಯಾ ನಮ್ಮ ಶಾಸಕರುಗಳಿಗೆ ಅಂತ ಹೇಳುವಂಥ ಪ್ರಶ್ನೆ ಇದೆ ಇಲ್ಲಿ. ಮೇಲ್ಮನೆಯ ಸದಸ್ಯರುಗಳಿಗೆ ಆತ್ಮಸಾಕ್ಷಿ ಇದ್ದರೆ ಅಲ್ಲಿ ಏನು ನಡೆದಿದೆ ಅನ್ನೋಂಥದ್ದು ಅವ್ರು ಹೇಳಬೇಕು. ಅದು ಅಲ್ಲಿ ರೆಕಾರ್ಡ್ ಆಗಿದೆ, ರೆಕಾರ್ಡ್ ಆಗಿಲ್ಲ, ನಾನು ಹೇಳಿದ್ದೀನಿ ಹೇಳಿಲ್ಲ ಅನ್ನೋಂಥದ್ದಲ್ಲ. ಒಂದು ವೇಳೆ ಸಿ.ಟಿ. ರವಿ ಹಂಗೆ ಹೇಳಿದರೆ ಸಿ.ಟಿ. ರವಿ ಒಪ್ಕೊಳ್ಬೇಕು, ಆ ಧೈರ್ಯವನ್ನು ಅವ್ರು ಪ್ರದರ್ಶಿಸಬೇಕು. ಇಲ್ಲ ಅವ್ರಿಗೆ ಹೇಳೇ ಇಲ್ಲ ಅಂತ ಹೇಳಿದರೆ ಯಾವ ಕಾರಣಕ್ಕೆ ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂಥದ್ದೊಂದು ಆರೋಪವನ್ನು ಅವರ ವಿರುದ್ಧ ಮಾಡಿದ್ದಾರೆ ಅಂತನಾದರೂ ಸಾಬೀತುಪಡಿಸಬೇಕು. ಸುಮ್ಮನೆ ಹೊರಗಡೆ ಬಂದು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು, ಅದಾಯಿತು ಇದಾಯಿತು, ಆ ಇಶ್ಯೂ ಡೈವರ್ಟ್ ಮಾಡೋಕ್ಕೆ ಈ ಇಶ್ಯೂ ಡೈವರ್ಟ್ ಮಾಡೋಕ್ಕೆ ಯಾವುದೇ ಹೆಣ್ಮಗಳು ಕೂಡ ತನ್ನ ವಿರುದ್ಧ ಇಂಥ ಪದವನ್ನು ಈ ವ್ಯಕ್ತಿ ಬಳಕೆ ಮಾಡ್ದ ಅಂತ ಹೇಳ್ಕೊಂಡು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ಅಂದ್ಕೊಂಡಿರುವಂಥ ವಿಚಾರ. ರಾಜಕಾರಣಿಗಳು ಈ ರೀತಿಯಾದಂಥ ಆರೋಪವನ್ನು ಯಾವ ಕಾರಣಕ್ಕೆ ತಮ್ಮ ಮೇಲೆ ಹೊರಿಸ್ಕೊಳ್ತಾರೆ ಅನ್ನೋಂಥದ್ದು ಇದ್ದೇ ಇದೆ. ಸದನದಲ್ಲಿ ಏನು ನಡೀತಿದೆ ಮತ್ತು ಸುವರ್ಣಸೌಧದಲ್ಲಿ ನಡೀತಾ ಇರುವಂಥದ್ದು ಅದು ಒಂದು ಭಾಗ. ಇಲ್ಲಿ ಎರಡು ವಿಚಾರವನ್ನು ಎರಡು ಪ್ರತ್ಯೇಕವಾಗಿ ನೋಡಬೇಕು. ಒಂದು ಪರಿಷತ್ನ ಒಳಗಡೆ ನಡೆದಿರುವಂತಹ ಘಟನೆ, ಇನ್ನೊಂದು ಸುವರ್ಣಸೌಧದ ಆವರಣದಲ್ಲಿ ನಡೆದಿರುವಂತಹ ಈ ಗಲಾಟೆ ಇದೆಯಲ್ಲ, ಇದು ಕಾಂಗ್ರೆಸ್ನವರು ಕೂಡ ಉತ್ತರದಾಯಿಗಳು. ಇದರಲ್ಲಿ ಕಾಂಗ್ರೆಸ್ನವರು ಉತ್ತರವನ್ನು ಕೊಡಬೇಕು ಈ ವಿಚಾರಕ್ಕೆ. ನೀವು ಸಾಕ್ತಾ ಇರುವಂಥದ್ದು ಇಂತಹ ಗೂಂಡಾಗಳನ್ನ ಅಂತ. ಒಬ್ಬ ಶಾಸಕನಿಗೆ ಹೊಡೆಯೋದಕ್ಕೆ ನೀವು ಶಾಸನ ಸಭೆಗೆ, ವಿಧಾನಸೌಧದ ಕಡೆಗೆ ನೀವು ಇಂಥವ್ರನ್ನ ಕರ್ಕೊಂಡು ಬರ್ತೀರಿ, ಮಾರ್ಷಲ್ಗಳ ಸಮ್ಮುಖದಲ್ಲಿ ಕಾಲಲ್ಲಿ ಒದಿತಾರೆ, ಗೇಟ್ಗೆ ಒದಿತಾರೆ ಅಂತ ಹೇಳಿದ್ರೆ ನೀವು ಸುವರ್ಣಸೌಧಕ್ಕೆ ಒದಿತಾ ಇದ್ದೀರಿ ಅಂತ ಹೇಳಿ, ಆದರೆ ಇಂತಹ ಕಾರ್ಯಕರ್ತರ ನೀವು ಸಾಕ್ತಾ ಇದ್ದೀರಾ ಅಂತ ಹೇಳಿ ನಾವು ಪ್ರಶ್ನಿಸಬೇಕಾಗತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಈಗ ನಮ್ಮ ಜೊತೆಗೆ ಸುವರ್ಣಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇಲ್ಲಿ ಬಹಳ ಮುಖ್ಯವಾಗಿ ಈಗ ಪರಿಷತ್ನಲ್ಲಿ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸಿ.ಟಿ. ರವಿ ಹೇಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಏನು ವಿಚಾರ ಅಲ್ಲಿ ಜಸ್ಟ್ ಮಾತುಕತೆ ಮೂಲಕವಾಗಿ ಇದನ್ನು ಇತ್ಯರ್ಥಪಡಿಸುವಂತಹ ಪ್ರಯತ್ನ ನಡೀತಿದೆ, ಏನು ನಡೀತಿದೆ ಈಗ ಸಭಾಪತಿಯವರ ಕೊಠಡಿಯಲ್ಲಿ? ಹರಿಪ್ರಸಾದ್, ಸದ್ಯಕ್ಕೆ ಸಭಾಪತಿಯವರ ಮುಂದೆ ಸಿ.ಟಿ. ರವಿ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್.ಕೆ. ಪಾಟೀಲ್ ಅವರ ಸಮ್ಮುಖದಲ್ಲಿ ಈಗಾಗಲೇ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಸಿ.ಟಿ. ರವಿ ಅವರು ಬಲವಾಗಿ ಹೇಳಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿನೇ ಕಾಂಗ್ರೆಸ್ ನಾಯಕರು ಈಗಾಗಲೇ ಸಿ.ಟಿ. ರವಿ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಆಕ್ರೋಶ ಭರಿತವಾಗಿರುವಂತದ್ದು. ಸದ್ಯಕ್ಕೆ ಸುವರ್ಣಸೌಧದ ಒಳಗಡೆ ಇರತಕ್ಕಂತ ಸಭಾಪತಿ ಕೊಠಡಿ ಏನಿದೆ, ಕೊಠಡಿಯ ಒಳಗಡೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಏನು ಈಗಾಗಲೇ ಈ ಒಂದು ಪ್ರಕರಣ ಸಹಜವಾಗಿನೇ ಇದು ಹೊರಗಡೆ ಹೋಯ್ತು ಅಂದ್ರೆ ಅದು ಆಯ್ತು ಅಂತ ಒಪ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಕಾನೂನು ವ್ಯವಸ್ಥೆಗೆ ಎಲ್ಲೋ ಬೇರೆ ರೀತಿಯಾಗಿ ಪರಿಣಾಮ ಬೀರುತ್ತೆ. ಮತ್ತೆ ಕಾರ್ಯಕರ್ತರು ಕೂಡ ರೆಬಲ್ ಆಗ್ಬೋದು, ಮತ್ತೆ ಆಕ್ರೋಶ ಭರಿತವಾಗಿ ಪ್ರತಿಭಟನೆ ಕೂಡ ಆಗ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಈ ಒಂದು ಪ್ರಕರಣದಲ್ಲಿ ಎಲ್ಲೋ ಒಂದ್ ಕಡೆ ಸಿ.ಟಿ. ರವಿ ಕ್ಷಮಾಪಣೆಯನ್ನ ಕೇಳಿ ಅಥವಾ ಅವರು ಸಿ.ಟಿ. ರವಿ ಸದ್ಯಕ್ಕೆ ನನ್ಗೆ ಹೇಳಲೇ ಇಲ್ಲ, ಅದು ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಡಿ, ಆಮೇಲೆ ಬೇಕಾದ್ರೆ ಏನ್ ಬೇಕಾದ್ರೆ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಸಿ.ಟಿ. ರವಿ ಹೇಳ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಇಲ್ಲಿ ಸಿ.ಟಿ. ರವಿ ಈ ರೀತಿಯಂತ ಸಮರ್ಥನೆ ಕೊಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಬಹುಶಃ ಇದು ಸದನ ಕಲಾಪ ಮುಂದೂಡಿಕೆ ಆದ ನಂತರ ಆಗಿರುವಂತಹ ಬೆಳವಣಿಗೆ ರೀತಿಯಲ್ಲಿ ಕೂಡ ಕಾಣ್ತದೆ. ಅಂದ್ರೆ ಇಲ್ಲಿ ಯಾವುದೇ ದಾಖಲೆಗಳಿಲ್ಲ, ಬರೆದಿರುವಂತಹ ದಾಖಲೆಗಳು ಯಾವುದಿಲ್ಲ, ಅಥವಾ ವಿಡಿಯೋದಲ್ಲಿ ತಾವು ಆಡಿರುವಂತಹ ಮಾತ್ರ ಆಡಿಯೋ ಕ್ಯಾಪ್ಚರ್ ಆಗಿರೋಕ್ಕೆ ಚಾನ್ಸ್ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಸಮರ್ಥನೆಯನ್ನು ಕೊಡ್ತಿದ್ದಾರೆ, ಅಥವಾ BJPಯವರೆಲ್ಲರೂ ಕೂಡ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಇಲ್ಲ ಸಿ.ಟಿ. ರವಿ ಅವರು ಹಂಗೆ ಹೇಳಕ್ಕೆ ಚಾನ್ಸೇ ಇಲ್ಲ, ಹೇಳೇ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಎಕ್ಸಾಕ್ಟ್ಲಿ ಅಲ್ಲಿ ಏನು ನಡೆದಿತ್ತು ಆ ಸನ್ನಿವೇಶದಲ್ಲಿ ಕೃಷ್ಣ? ಹರಿಪ್ರಸಾದ್, ಅಂಬೇಡ್ಕರ್ ವಿಚಾರವಾಗಿ ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಅಪಮಾನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಲಾಪದಲ್ಲೂ ಕೂಡ ವಿಧಾನ ಪರಿಷತ್ತಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಇಲ್ಲೊಂದ್ ಕಡೆ ಒಂದ್ ರೀತಿ ಏನೋ ಒಬ್ಬರು ಆರೋಪ ಪ್ರತ್ಯಾರೋಪ ಮತ್ತೆ ಎದುರೇಟಿ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ಬೇರೆ ರೀತಿಯಂತ ಪದ ಬಳಕೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಆಪಾದನೆಯನ್ನ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ನಿಜ ಅನ್ನುವಂಥದ್ದು ಇನ್ನೂ ಕೂಡ ಪರಿಶೀಲನೆ ಹಂತದಲ್ಲಿದೆ. ಸಭಾಪತಿ ಹೊರಟ್ಟಿ ಅವರು ಕೂಡ ಈಗಾಗಲೇ ಏನು ದಾಖಲೆಗಳಿದೆ ಮತ್ತೆ ಏನು ಆಡಿಯೋ ಕ್ಯಾಪ್ಚರ್ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅದನ್ನ ಮಾಹಿತಿ ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ನಾಯಕರು ಬಲವಾಗಿ ಹೇಳ್ತಾ ಇರುವಂತದ್ದು
ಸಿಟಿ ರವಿ ಅವರು ಈ ಒಂದು ಕೆಟ್ಟ ಪದವನ್ನ ಬಳಕೆಯನ್ನ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಸಿಟಿ ರವಿ ಅವರು ಕೂಡ ಈ ಮಾತನ್ನ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳ ಕೊಡ್ಲಿ ಅನ್ನೋ ಮಾತನ್ನು ಕೂಡ ಸಿಟಿ ರವಿ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಸಿಟಿ ರವಿ ಅವರು ಕೂಡ ಮಾತಾಡುವಂತ ಸಂದರ್ಭದಲ್ಲಿ ಇಲ್ಲೊಂದ್ ಕಡೆ ಮೈಕ್ ಕೂಡ ಆಫ್ ಆಗಿತ್ತು. ಆ ಒಂದು ಮಾತು ಕೂಡ ಅದು ಇಲ್ಲೊಂದ್ ಕಡೆ ಕ್ಯಾಪ್ಚರ್ ಆಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಇದೆಲ್ಲದರ ಬಗ್ಗೆ ಸದ್ಯಕ್ಕೆ ಸಭಾಪತಿ ಹೊರಟ್ಟಿ ಅವರು ಮಾಹಿತಿಯನ್ನ ತರಿಸಿಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ಆದ್ರೆ ರಾಜ್ಯದ ಬಿಜೆಪಿ ನಾಯಕರು ಕೂಡ ಇಲ್ಲೊಂದ್ ಕಡೆ ಗೊಂದಲದಲ್ಲಿದ್ದಾರೆ. ಯಾಕಂದ್ರೆ ಸಿಟಿ ರವಿ ಅವರ ವಿಚಾರ ನಿಜವಾಗ್ಲೂ ಅವ್ರು ಅಂದಿದ್ರ ಅನ್ನೋ ಒಂದು ವಿಚಾರವನ್ನ ಈಗ ತಾನೆ ಅಶ್ವಥ್ ನಾಯ್ಡು ಮತ್ತೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇಬ್ರು ಕೂಡ ಸಿಟಿ ರವಿಯನ್ನ ಕರೆಸ್ಕೊಳ್ಳೋದ್ರ ಮುಖಾಂತರವಾಗಿ ವಿಸ್ತೃತವಾಗಿ ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಆ ಒಂದು ಭೇಟಿ ಸಂದರ್ಭದಲ್ಲೂ ಕೂಡ ಸಿಟಿ ರವಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿಯಿಂದ ಅವಹೇಳನಕಾರಿಯಾಗಿ ಮಾತಾಡಿಲ್ಲ, ಕೇವಲವಾಗಿ ರಾಜಕೀಯವಾಗಿ ಮಾತಾಡಿದೆ ಅನ್ನೋ ಮಾತನ್ನು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಈಗ ಸಿಟಿ ರವಿ ಅವರ ಪರವಾಗಿ ಇಡೀ ರಾಜ್ಯದ ಬಿಜೆಪಿಯ ಶಾಸಕರು ಅಂದ್ರೆ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಮತ್ತೆ ಸುನಿಲ್ ಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವರ ಬೆನ್ನಿಗೆ ನಿಂತು ಇಲ್ಲೊಂದ್ ಕಡೆ ಅವರ ಪರವಾಗಿ ನಿಂತಿದ್ದಾರೆ. ಆದ್ರೆ ಸದ್ಯಕ್ಕೆ ಎರಡು ಪಕ್ಷದ ನಾಯಕರ ಜೊತೆಗೆ ಅಂದ್ರೆ ಡಿ.ಕೆ ಶಿವಕುಮಾರ್ ಆಗಿರ್ಬೋದು, ಎಚ್ ಕೆ ಪಾಟೀಲ್ ಆಗಿರ್ಬೋದು, ಮತ್ತೆ ರಾಜ್ಯದ ಬಿಜೆಪಿ ನಾಯಕರ ಜೊತೆಗೆ ಸದ್ಯಕ್ಕೆ ಹೊರಟ್ಟಿ ಅವರು ಸಮಾಲೋಚನೆ ಕೂಡ ನಡೆಸ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಸಭೆ ಏನಾಗುತ್ತೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲ ಕೆರೆ ಮಾಡಿಕೊಂಡ್ರೆ, ಮತ್ತೊಂದು ಕಡೆ ಸುವರ್ಣಸೌಧದಲ್ಲೂ ಕೂಡ ಇನ್ನೊಂದ್ ಕಡೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ನಿಟ್ಟಿನಲ್ಲಿ ಈಗ ತಾನೇ ಏನು ಬೆಳಗಾವಿ SP ನ್ಯಾಮೇಗೌಡರಿದ್ದಾರೆ. ಈಗ ತಾನೇ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲೊಂದ್ ಕಡೆ ಇನ್ನು ಅಧಿವೇಶನ ಕೊನೆ ದಿನ ಇರೋದ್ರಿಂದಾಗಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಏನು ಕಲಾಪ ನೋಡೋದಕ್ಕೆ ಶಾಲಾ ಮಕ್ಕಳಾಗಿರ್ಬೋದು ಮತ್ತೆ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ಹೀಗಾಗಿ ಅವ್ರನ್ನೆಲ್ಲರೂ ಕೂಡ ಹೊರಗಡೆ ಕಳಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಮತ್ತೆ ಸಿಟಿ ರವಿ ಅವರು ಕೂಡ ಅಶ್ವಥ್ ನಾಯ್ಡು ಮತ್ತೆ ಅಶೋಕ್ ಅವ್ರನ್ನ ಭೇಟಿ ಮಾಡಿ ವಿಧಾನಸಭೆಯ ಮೊಗಸಾಲೆಯಿಂದ ಹೊರಗಡೆ ಬರ್ತಾ ಇರುವಂತ ಸಂದರ್ಭದಲ್ಲೇನೆ ಏಕಾಏಕಿ ಏನು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚಂದ್ರ ಜಟ್ಟಿಹೊಳಿ ಅಂದ್ರೆ ಲಕ್ಷ್ಮೀ ಸಹೋದರರಾಗಿರ್ತಕ್ಕಂಥ ಚಂದ್ರ ಜಟ್ಟಿಹೊಳಿ ಅವರ ಬೆಂಬಲಿಗರು ಏಕಾಏಕಿ ಸಿಟಿ ರವಿ ಮೇಲೆ ಹಲ್ಲೆ ಮಾಡಕ್ ಮುಂದಾಗ್ತಾರೆ. ಈಗ ಸದ್ಯಕ್ಕೆ ಪೊಲೀಸರು ಕೂಡ ಈಗ ಇದನ್ನ ಕಂಟ್ರೋಲ್ ಆಗಿ ತೆಗೆದುಕೊಂಡಿದ್ದಾರೆ. ಮತ್ತೆ ಇಲ್ಲಿ ಸುವರ್ಣಸೌಧವನ್ನು ಕೂಡ ಶಾಂತಿಯುತವಾಗಿ ಇರುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಲ್ಲ ರೀತಿಯಂತ ಕ್ರಮವನ್ನು ಕೂಡ ಕೃಷ್ಣ ಇಲ್ಲಿ ಸಿಟಿ ರವಿ ಅವರಿಗೆ ಹಲ್ಲೆ ಮಾಡೋದಕ್ಕೆ ಬಂದಿರುವಂತಹ ಒಬ್ಬ ವ್ಯಕ್ತಿಯನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದು ಒಂದು ಭಾಗ. ಆದ್ರೆ ಈ ವ್ಯಕ್ತಿಗಳು ಇವರು ಏನು ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾರೆ ಸಿಟಿ ರವಿ ಅವರ ಮೇಲೆ, ಅವರು ಚಂದ್ರರಾಜ ಹಟ್ಟಿಹೊಳಿ ಜೊತೆಗೆ ಇದ್ರ ಇವರು? ಖಂಡಿತವಾಗ್ಲೂ ಹರಿಪ್ರಸಾದ್, ಯಾಕಂದ್ರೆ ಚಂದ್ರರಾಜ್ ಜಟ್ಟಿಹೊಳಿ ಅವರು ಅಲ್ಲೇ ಇರ್ತಾರೆ. ಆ ವಿಜುವಲ್ಸ್ ಅಲ್ಲಿ ನೀವು ಗಮನಿಸಿರ್ಬೋದು. ಮುಖ್ಯವಾಗಿ ಆಗ್ತಾನೆ ಸಿಟಿ ರವಿ ಅವರು ಅಶ್ವಥ್ ನಾರಾಯಣ ಮತ್ತೆ ಅಶೋಕ್ ಅವರನ್ನ ವಿಧಾನಸಭೆಯ ಮೊಗಸಾಲೆಯಿಂದ ಭೇಟಿ ಮಾಡಿ ಹೊರಗಡೆ ಬರ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡು ಇಲ್ಲ ಒಂದ್ ಕಡೆ ಚಂದ್ರರಾಜ್ ಜಟ್ಟಿಹೊಳಿ ಅವರು ಕೂಡ ಅಲ್ಲೇ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಬೆಂಬಲಿಗ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಲಗೈ ಬಂಟ ಸಂಗಮೇಶ್ ಅನ್ನುವಂಥವ್ರು ಅವ್ರ ಜೊತೆನೇ ಕೂಡ ಇರ್ತಾರೆ. ಸಿಟಿ ರವಿ ಅವರು ಬಂದ ಕೂಡಲೇ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಬಾರೋ ಅನ್ನೊಂದು ಪದವನ್ನ ಬಳಕೆಯನ್ನ ಮಾಡೋದ್ರ ಮುಖಾಂತರವಾಗಿ ಮಾತಾಡಕ್ ಹೋಗ್ತಾರೆ. ಆದ್ರೆ ಸಿಟಿ ರವಿ ಅವರು ಕೂಡ ಅಲ್ಲಿ ಸದ್ಯಕ್ಕೆ ಏನು ಮಾತಾಡೋದಿಲ್ಲ. ನಾನೇನು ಯಾವುದೇ ರೀತಿಯಿಂದ ಅವಹೇಳನಕಾರಿ ಮಾತಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ನನ್ನ ಯಾಕೆ ಪ್ರಶ್ನೆಯನ್ನ ಮಾಡ್ತಾ ಇದೀರ ಅಂತ ಪ್ರಶ್ನೆಯನ್ನು ಕೂಡ ಸೈಲೆಂಟ್ ಆಗಿ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಗಲಾಟೆ ದೊಡ್ಡ ಮಟ್ಟದಲ್ಲಿ ಆಗ್ತಿರುವಂತ ಸಂದರ್ಭದಲ್ಲಿ ಅಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚಂದ್ರ ಜಟ್ಟಿಹೊಳಿ ಕೂಡ ಇರ್ತಾರೆ. ಅಲ್ಲಿ ಗಲಾಟೆ ಜಾಸ್ತಿ ಆಗ್ತಿದ್ದಂಗೆ ಅಲ್ಲಿಂದ ಕಾಲ್ತಿರ್ತಾರೆ. ಈಗ ಸದ್ಯಕ್ಕೆ ಅವರು ಹೌಸಲ್ಲಿದ್ದಾರೆ, ವಿಧಾನ ಪರಿಷತ್ ನಿಲ್ಲಿದ್ದಾರೆ. ಮತ್ತೆ ಈಗ ಸಂಗಮೇಶ್ ಏನಿದ್ದಾರೆ ಅವ್ರನ್ನೂ ಕೂಡ ಈಗಾಗಲೇ ಪೊಲೀಸರು ಬಂಧನ ಮಾಡಿ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅವ್ರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಸರ್ಕಾರ ಅವರದೇ ಆದಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ಆಗ್ಬೋದು. ಆದ್ರೆ ಸದ್ಯಕ್ಕೆ ಕಾನೂನು ಸುವ್ಯವಸ್ಥೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ಅವ್ರನ್ನ ಬಂಧನವನ್ನ ಅಲ್ಲಿಗೆ ಕೇವಲ ಒಬ್ಬನನ್ನ ಅರೆಸ್ಟ್ ಮಾಡಿದ್ರೆ ಇಬ್ರು ಈ ವಿಜುವಲ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ನಾವು ತೋರಿಸ್ತಿರುವಂತ ವಿಜುವಲ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಇಬ್ರು ಇದ್ದಾರೆ. ಅದರಲ್ಲಿ ಇಬ್ರು ಇದ್ದಾರೆ. ಅದರಲ್ಲಿ ಒಬ್ಬ ವೇಸ್ಟ್ ಕೋಟ್ ಹಾಕೊಂಡಿದ್ದಾನೆ. ಆ ವ್ಯಕ್ತಿ ಪೊಲೀಸ್ ಏನು ಮಾರ್ಷಲ್ ಇದ್ದಾರೆ, ಮಾರ್ಷಲ್ನು ಕೂಡ ತಳ್ಳಿ ಬೀಳಿಸಿ ಬಹುಶಃ ಆತ ಹೋಗಿ ಮತ್ತೆ ಗೇಟ್ಗೆ ಒದಿತಾನಾತ. ಈ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದಾರ ಅಥವಾ ಕೇವಲ ಒಬ್ಬನನ್ನ ಅರೆಸ್ಟ್ ಮಾಡಿದಾರ? ಏನ್ ನಡೆದಿರುವಂತದ್ದು ಈಗ ಸದ್ಯಕ್ಕೆ ಕೃಷ್ಣ? ಏನು ಅಪ್ಡೇಟ್ ಸಿಕ್ಕಿದೆಯಾ ಅದ್ರ ಬಗ್ಗೆ? ಹರಿಪ್ರಸಾದ್, ಸದ್ಯಕ್ಕೀಗ ಅವರು ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ವಿಜುವಲ್ಸ್ ಎಲ್ಲ ಸಿಕ್ಕಿದೆ. ಮತ್ತೆ ಪೊಲೀಸ್ ಎದುರುಗಡೆನೆ ಅವ್ರು ಹಲ್ಲೆ ಮಾಡಕ್ ಹೋಗ್ತಾರೆ. ಆ ಕಾರಣಕ್ಕೋಸ್ಕರವಾಗಿನೇ ಅವ್ರು ಸುವರ್ಣಸೌಧದಲ್ಲಿ ಇರ್ತಾರೆ. ಈಗ ತಕ್ಷಣ ಅವ್ರನ್ನ ವಶಕ್ಕೆ ಪಡೆದು ಇಬ್ಬರನ್ನ ಬಂಧಿಸಿದ್ದಾರೆ. ಅಂದ್ರೆ ಏನು ಸಂಗಮೇಶ್ ಅನ್ನುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಲಗೈ ಬಂಟ ಮತ್ತೆ ಅವ್ರ ಜೊತೆಗೆ ಬಂದಂತ ಇನ್ನೊಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಅಲ್ಲಿ ಚಂದ್ರರಾಜ್ ಜಟ್ಟಿಹೊಳಿ ಅವರು ಕೂಡ ಇದ್ರು. ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚಂದ್ರರಾಜ್ ಜಟ್ಟಿಹೊಳಿ ಅವರು ಅವರ ಒಂದು ಸೂಚನೆ ಮೇರೆಗೆನೆ ಸಿಟಿ ರವಿ ಅವರ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾದ್ರು ಅನ್ನೋದು ಕೂಡ ಈಗಾಗಲೇ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಅದಾದ ನಂತರವಾಗಿ ಇಲ್ಲಿ ಪೊಲೀಸರು ಕೂಡ ಈಗಾಗಲೇ ಎಲ್ಲಾನು ಕೂಡ ಕಂಟ್ರೋಲ್ ತೆಗೆದುಕೊಂಡು ನಿಟ್ಟಿನಲ್ಲಿ ಕೂಡ ಕ್ರಮವನ್ನು ಕೈಗೊಂಡಿದ್ದಾರೆ. ಮತ್ತೊಂದ್ ಕಡೆ ಸಭಾಪತಿ ಹೊರಟ್ಟಿ ಅವರ ಸಭೆಯಲ್ಲಿ ಹೊರಟ್ಟಿ ಅವರು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ವಿಧಾನ ಪರಿಷತ್ ಕಲಾಪ ಆರಂಭ ಆಗ್ತಿದ್ದಾನೆ ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಮತ್ತೆ ಈಗಾಗಲೇ ಇಂಥ ಎಲಿಮೆಂಟ್ ಗಳನ್ನ ಯಾಕೆ ಚಂದ್ರರಾಜ ಹಟ್ಟಿಹೊಳಿ ಜೊತೆಲೆ ಕರ್ಕೊಂಡು ತಿರುಗಾಡ್ತಿದ್ದಾರೆ? ಇಂಥ ಪಟಾಲಮ್ಮನ್ನ ಕಟ್ಕೊಂಡು ತಿರುಗಾಡ್ತಾರೆ. ಈ ರೀತಿಯಾಗಿ ಏಕಾಏಕಿ ಹೊಡಿಯಕ್ಕೆ ಬರ್ತಾರೆ ಅಂತ ಹೇಳಿ, ಆದ್ರೆ ಒಬ್ಬ ಶಾಸಕರಿಗೆ ಹೊಡಿಯಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಇಂಥ ಪಟಾಲಮ್ಮನ್ನು ಯಾಕೆ ಅವರು ಪೋಷಿಸ್ತಾ ಇದ್ದಾರೆ ಕೃಷ್ಣ ಅಲ್ಲಿ? ಹಂಗಾದ್ರೆ
ಹರಿಪ್ರಸಾದ್, ಸಹಜವಾಗಿನೇ ಅವರದೇ ಸರ್ಕಾರ ಇದೆ. ನೀವ್ ಹೇಳ್ದಂಗೆ ಈ ರೀತಿ ಮಾಡುವಂತದ್ದು ಯಾರಾದ್ರೂ ತಪ್ಪು. ಈಗ ಹೌಸ್ ಒಳಗಡೆ ಮಾತಾಡುವಂತ ವಿಚಾರ ವಿಧಾನ ಪರಿಷತ್ ಸದಸ್ಯರು ಅದನ್ನ ಸಭಾಪತಿಗಳು ತೀರ್ಮಾನ ಮಾಡ್ತಾರೆ, ಸಂಬಂಧಪಟ್ಟಂತೆ ನ್ಯಾಯಾಲಯ ಕೂಡ ತೀರ್ಮಾನ ಮಾಡುತ್ತೆ. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ನಮ್ಮ ಹೆಣ್ಣು ಮಗಳಿಗೆ ನೀನು ಅವಮಾನ ಮಾಡಿದ್ಯಾ ಬಾರೋ ಅನ್ನೋ ಒಂದು ಏಕವಚನದಲ್ಲಿ ಪದ ಬಳಕೆಯನ್ನ ಪ್ರಯೋಗ ಮಾಡೋದ್ರ ಮುಖಾಂತರವಾಗಿ ಸಿಟಿ ರವಿಯವರಿಗೆ ಅಲ್ಲೇ ಮಾಡೋಕೆ ಮುಂದಾಗ್ತಾರೆ. ಇದು ನಿಜಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲಿ ತಪ್ಪು ಅಂತ ಹೇಳ್ಬೋದು. ಮತ್ತೆ ಈಗಾಗಲೇ ಸಾರ್ವಜನಿಕರು ಕೂಡ ಇದನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಬಂದಂತ ಜನರು ಕೂಡ ಏನಾಯ್ತು ಮತ್ತೆ ಯಾಕೆ ಈ ರೀತಿ ಗಲಾಟೆ ಆಗ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವರು ನೀವು ಹೇಳ್ದಂಗೆ ಪಟೇಲ ಚಂದ್ರರಾಜ್ ಜಾರಕಿಹೊಳಿ ಅವರ ಈಗ ಏನು ಸಂಗಮೇಶ್ ಅವರು ಅಲ್ಲೇ ಮಾಡಿದ್ರು, ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಲಗೈ ಬಂಡ ಅಂತ ಹೇಳ್ಬೋದು. ಮತ್ತೆ ಬೆಂಗಳೂರಲ್ಲೂ ಕೂಡ ವಿಧಾನಸೌಧದಲ್ಲಿ ಅವ್ರು ಹೆಚ್ಚಾಗಿ ತಿರುಗೋದನ್ನ ಕೂಡ ನಾವು ನೋಡಬಹುದು. ಮತ್ತೆ ಸಾಕಷ್ಟು ಕಚೇರಿಗಳಲ್ಲಿ ಅವರು ಓಡಾಡುವಂತದ್ದು ಮತ್ತೆ ಎಲ್ಲವೂ ಕೂಡ ನಾವು ಕಾಣಬಹುದು. ಈಗ ಇಲ್ಲೂ ಕೂಡ ಚಂದ್ರರಾಜ್ ಜಾರಕಿಹೊಳಿ ಅವರ ಜೊತೆಗೆ ಬಂದಿದ್ರು, ಆದ್ರೆ ಅವ್ರು ಹಂಗೆ ಅದೇ ರೀತಿಯಾಗಿ ಸೈಲೆಂಟ್ ಹೋಗ್ಬೇಕಾಗಿತ್ತು. ಆದ್ರೆ ಇಲ್ಲ ಒಂದ್ ಕಡೆ ಚಂದ್ರರಾಜ್ ಜಾರಕಿಹೊಳಿ ಅವರ ಸೂಚನೆ ಮೇರೆಗೆನೆ ಅವರು ಅಲ್ಲೇ ಮಾಡೋಕೆ ಮುಂದಾದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಯಾವ ರೀತಿಯಾಗಿ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತಾರೆ ಅಂತ ಕೂಡ ತನ್ನ ಬೆಂಬಲಿಗರು ಈ ರೀತಿಯಾಗಿ ಮಾಡ್ತಾ ಇದ್ದಾಗಲೂ ಕೂಡ ಚಂದ್ರರಾಜ ಹಟ್ಟಿಹೊಳಿ ಇವ್ರನ್ನ ತಡೆಯೋ ಬದಲಿಗೆ ಅಲ್ಲಿಂದ ಓಡ್ ಹೋಗುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಚಂದ್ರರಾಜ ಹಟ್ಟಿಹೊಳಿ ಹಾಗಾದ್ರೆ ಏನ್ ಮಾಡ್ತಾ ಇದ್ರು ಅಂದ್ರು ಕೂಡ ಚಂದ್ರರಾಜ ಹಟ್ಟಿಹೊಳಿಗೆ ಇವ್ರು ಹೊಡೆದ್ರೆ ಹೊಡಿಲಿ ಅನ್ನೋಂಥ ರೀತಿಯಲ್ಲಿ ಮಾಡಿದ್ರ ಅವರು ಅಟ್ಲೀಸ್ಟ್ ಒಬ್ಬ ನಾಯಕನಾಗಿ ಅವರು ಬಂದವ್ರನ್ನ ತಡಿಬೇಕಾಗಿತ್ತಲ್ಲ. ಈ ಮಾರ್ಷಲ್ಗಳಿಗೆ ಬಿಟ್ಟು ಅವ್ರು ಓಡೋಗ್ತಾರೆ ಅಂತ ಹೇಳಿದ್ರೆ ಚಂದ್ರರಾಜ ಹಟ್ಟಿಹೊಳಿ ಅವರು ಏನ್ ಮಾಡ್ತಾ ಇದ್ರು ಕೃಷ್ಣಲ್ಲಿ? ಹರಿಪ್ರಸಾದ್, ಖಂಡಿತವಾಗ್ಲು. ಯಾಕಂದ್ರೆ ಚಂದ್ರರಾಜ್ ಜಾರಕಿಹೊಳಿ ಅವರು ಕೇವಲ ಕಾರ್ಯಕರ್ತರಲ್ಲ, ಅವರು ವಿಧಾನ ಪರಿಷತ್ ಸದಸ್ಯರು. ಅವ್ರಿಗೆ ಆದಂತ ಜವಾಬ್ದಾರಿ ಇದೆ. ಯಾಕಂದ್ರೆ ಅವರು ಸಿಟಿದವರು ಕೂಡ ವಿಧಾನ ಪರಿಷತ್ ಸದಸ್ಯರು. ಇಂತಹ ಸಂದರ್ಭದಲ್ಲಿ ಒಬ್ಬ ಸದಸ್ಯರಿಗೆ ಪ್ರತಿಯಾಗಿ ಸಹಕಾರವನ್ನು ಕೊಡಬೇಕು. ಇಂಥ ವಿಚಾರದಲ್ಲಿ ಅಕ್ಕ ಅನ್ನೋ ಒಂದು ಕಾಳಜಿ ಇದ್ರೂ ಕೂಡ ಸದನದಲ್ಲಿ ನಡೆದಿರುವಂತಹ ಸಂದರ್ಭದಲ್ಲಿ ಸಭಾಪತಿಗಳು ತೀರ್ಪು ಕೊಟ್ಟಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ತಲೆಬಾಗಬೇಕಾಗತ್ತೆ. ಆದ್ರೆ ಇಲ್ಲ ಒಂದ್ ಕಡೆ ಚಂದ್ರರಾಜ್ ಜಾರಕಿಹೊಳಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿಟಿ ರವಿಯವರನ್ನ ರಕ್ಷಣೆಯನ್ನು ಮಾಡಬೇಕಾಗಿತ್ತು. ಆದ್ರೆ ತಮ್ಮ ಅಕ್ಕನಿಗೆ ಈ ರೀತಿಯಾಗಿ ಮಾತಾಡಿದ್ದೇನೆ ಅನ್ನೊಂದು ಕಾರಣಕ್ಕೋಸ್ಕರವಾಗಿ ಬೇಜಾರಾಗಿ ಬಹುಶಃ ಅವರ ಬೆಂಬಲಿಗ ಸಂಗಮೇಶ್ಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು ಅನ್ನುವಂಥದ್ದು. ಆ ಒಂದು ಸೂಚನೆಯ ಮೇರೆಗೆನೆ ಏಕಾಏಕಿ ಏನು ಸಂಗಮೇಶ್ ಅನ್ನುವಂಥವ್ರು ಅದ್ರ ಜೊತೆಗೆ ಇಬ್ರು ಕಾರ್ಯಕರ್ತರು. ಕೃಷ್ಣ, ಮತ್ತೆ ನಿಮ್ಮಿಂದ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ತೀನಿ. ಇದೇ ವ್ಯಕ್ತಿ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ವೀಟ್ ಅಂತ ತಿನ್ನಿಸ್ತಾ ಇರುವಂತ ಇದೇ ವ್ಯಕ್ತಿನೇ ಆತ ಸಂಗಮೇಶ್. ನಾನು ಅವಾಗಲೇ ಒಂದು ಮಾತನ್ನು ಕೇಳಿದೆ, ಇವರು ಇಂತಹ ಕಾರ್ಯಕರ್ತರು ಇರ್ತಾರಲ್ಲ, ಇವ್ರುಗಳು ಯಾರು ಇರ್ತಾರಲ್ಲ, ಇವರು ಅವರ ಸುತ್ತಮುತ್ತಲು ಓಡಾಡ್ತಾ ಅವರ ವ್ಯವಹಾರಗಳಿಗೆ ಎಲ್ಲ ರೀತಿಯಾದಂಥ ವ್ಯವಹಾರಗಳಲ್ಲೂ ಕೂಡ ಇಂಥವರ ಸಹಾಯವನ್ನು ಪಡ್ಕೊಳ್ತಾ ಇರುವಂಥವ್ರು. ಹೀಗಾಗಿ ಅತಿಯಾದ ಸ್ವಾಮಿನಿಷ್ಠೆಯ ಪ್ರದರ್ಶನ ಇದೆಯಲ್ಲ, ಈ ಅತಿಯಾದ ಸ್ವಾಮಿನಿಷ್ಠೆಯ ಪ್ರದರ್ಶನ ಮಾಡೋದಕ್ಕೆ ಹೋದಾಗ ಇಂತಹ ವ್ಯಕ್ತಿಗಳು ನಿಮಗೆ ರಾಜಕಾರಣಿಗಳ ಸುತ್ತಲೂ ಕಾಣ್ತಾ ಇರ್ತಾರೆ. ಅಂಥದ್ದೇ ವ್ಯಕ್ತಿ ಈತ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಆತನನ್ನ ಎಳ್ಕೊಂಡು ಹೋಗಿದ್ದಾರೆ ಈಗ ಪೊಲೀಸರು. ಆದರೆ ಈತ ಕೇವಲ ಇವತ್ತೊಂದು ದಿವಸ ಎಳ್ಕೊಂಡು ಹೋದ್ರೆ ಸಾಲದು. ಈತ ಮಾಡಿರುವಂಥದ್ದು ಕರ್ನಾಟಕದ ಸುವರ್ಣಸೌಧಕ್ಕೆ ಅವಮಾನವನ್ನು ಮಾಡಿರುವಂಥದ್ದು. ಇಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ, ಗೃಹ ಸಚಿವರ ಜವಾಬ್ದಾರಿ ಇದೆ ಇಲ್ಲಿ. ಹಾಗೇನೆ ಸ್ಪೀಕರ್ ಅವರ ಜವಾಬ್ದಾರಿಯೂ ಕೂಡ ಇದೆ. ನಮ್ಮ ಸುವರ್ಣಸೌಧದಲ್ಲಿ ಈ ರೀತಿಯಾದಂತಹ ಕೃತ್ಯ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ ಅಂತೇಳಿ. ಆದರೆ ಇವತ್ತು ನಿಮ್ಮ ಸರ್ಕಾರ ಇರ್ಬೋದು, ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ. ಇವತ್ತು ಸಿಟಿ ರವಿ ವಿರುದ್ಧ ಆರೋಪ ಇರಬಹುದು, ನಾಳೆ ನಿಮ್ಮ ಇನ್ಯಾವುದೋ ಒಬ್ಬ ಸದಸ್ಯರ ಮೇಲೆ ಆರೋಪ ಬರಬಹುದು. ಅಂತಹ ಸಂದರ್ಭದಲ್ಲೂ ಕೂಡ ಅವರವರ ಬೆಂಬಲಿಗರು ಬಂದು ಸುವರ್ಣಸೌಧದ ಒಳಗಡೆ, ವಿಧಾನಸೌಧದ ಒಳಗಡೆ ನುಗ್ಗಿ ಈ ರೀತಿಯಾಗಿ ದಾಂಧಲೆ ಎಬ್ಬಿಸ್ತಾರೆ ಅಂತೇಳಿ. ಆದರೆ ಇದು ಕೆಟ್ಟ ಪರಂಪರೆಗೆ ನಾಂದಿ ಹಾಡದಂತಾಗತ್ತೆ. ಇದನ್ನ ಕೇವಲ ಒಂದು ಇನ್ಸಿಡೆಂಟ್ ಅನ್ನುವ ರೀತಿಯಲ್ಲಿ ಪರಿಗಣಿಸಬಾರ್ದು. ಇದು ಭವಿಷ್ಯದಲ್ಲೂ ಕೂಡ ಇಂಥ ಘಟನೆ ಆಗಬಾರ್ದು ಅಂತೇಳಿ. ಆದರೆ ಈ ವ್ಯಕ್ತಿಗಳನ್ನಿದಾರಲ್ಲ, ಇವರ ವಿರುದ್ಧ ಅತ್ಯಂತ ಕಠಿಣ ಕಾನೂನು ಕ್ರಮ ಆಗಬೇಕು. ಅತ್ಯಂತ ಬಿಗಿಯಾದಂತಹ ಸೆಕ್ಷನ್ಗಳ ಅಡಿಯಲ್ಲಿನೇ ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ಬಂದಂತಹ ಪಂಚಮಸಾಲಿ ಹೋರಾಟಗಾರರಿಗೆ ನೀವು ಲಾಠಿ ಹಿಡಿದು ಹೊಡೆದ್ರಲ್ಲ, ಪೊಲೀಸರು ಲಾಠಿ ಹಿಡಿದು ಹೊಡೆದ್ರಲ್ಲ, ಪಂಚಮಸಾಲಿ ಕಾರ್ಯಕರ್ತರು ಯಾರು ಬಂದರು, ಪಂಚಮಸಾಲಿ ಸಮುದಾಯದ ಜನ ಬಂದು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಕ್ಕೆ ಬಂದರು, ಪಬ್ಲಿಕ್ ಪ್ರಾಪರ್ಟಿನ ಹಾಳು ಮಾಡೋಕ್ಕೆ ಬಂದರು, ಹಾಗಾಗಿ ನಾವು ಲಾಠಿ ಚಾರ್ಜ್ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ ಪೊಲೀಸರು. ಗೃಹ ಇಲಾಖೆ ಹೇಳ್ತಲ್ಲ, ಈಗ ಅದೇ ಗೃಹ ಇಲಾಖೆ ಏನು ಹೇಳುತ್ತೆ ಅಂತ ನೋಡಬೇಕು. ಸುವರ್ಣಸೌಧದ ಒಳಗಡೆ ಈ ರೀತಿಯಾಗಿ ದಾಂಧಲೆ ಎಬ್ಬಿಸಿದ್ದಾರೆ, ಒಬ್ಬ ಶಾಸಕರಿಗೆ ಹೊಡೆಯೋದಕ್ಕೆ ಹೋಗಿದ್ದಾರೆ, ಮತ್ತು ಸುವರ್ಣಸೌಧದ ಗೇಟ್ಗಳಿಗೆ ಒದ್ದಿರುವಂಥ ರೀತಿ, ಒಳಗಡೆ ಇರುವಂಥ ಗೇಟ್ ಅದು, ಒಳಗಿರುವಂತಹ ಬಾಗಿಲುಗಳದು, ಅವುಗಳಿಗೆ ಒದಿತಾನೆ ಅಂತೇಳಿ. ಆದರೆ ಮತ್ತು ಮಾರ್ಷಲನ್ನು ತಳ್ಳು ಹಾಕಿ ಹೋಗಿದ್ದಾನೆ ಆತ ಮಾರ್ಷಲ್ನ ತಳ್ಳು ಹಾಕಿ ಹೋಗಿರುವಂಥ ದೃಶ್ಯ ಇದೆ. ಇಂತಹ ವ್ಯಕ್ತಿಗಳ ವಿರುದ್ಧ ಏನು ಕ್ರಮವನ್ನು ಕೈಗೊಳ್ತೀರಿ ಅಂತೇಳಿ ನೋಡಬೇಕು. ಯಾವ ರೀತಿಯಾದಂತಹ ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ ಅನ್ನೋದು ನೋಡಬೇಕು. ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ, ಹಾಗಾಗಿ ಏನು ಇಲ್ಲ ಅಂತೇಳಿ ಒಂದು ದಿವಸ ಕರ್ಕೊಂಡು ಬಂದು ಬಿಟ್ಟರೆ ನಾಳೆ ಇಂಥದ್ದು ಇನ್ನೊಂದು ಬಾರಿಯೂ ಕೂಡ ರಿಪೀಟ್ ಆಗುತ್ತೆ. ಸರ್ಕಾರ ಇದರಲ್ಲಿ ರಾಜಕೀಯವನ್ನು ಪಕ್ಕಕ್ಕಿಟ್ಟು ನೋಡಬೇಕಾದಂಥ ಅಗತ್ಯತೆ ಇದೆ.
ಮತ್ತಷ್ಟು ಅಪ್ಡೇಟ್. ಬೆಳಗಾವಿಯ ಸುವರ್ಣಸೌಧದಲ್ಲಿ ಗೂಂಡಾಗಿರಿಯನ್ನು ಮಾಡೋದಕ್ಕೆ ಹೋದಂತಹ ಇಬ್ಬರನ್ನ ಈಗಾಗಲೇ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ಅದರಲ್ಲಿ ಒಬ್ಬನನ್ನ ಬಂಧನ ಆಗಿದೆ ಅನ್ನುವಂತಹ ಅದು ಕೂಡ ಮಾಹಿತಿ ಸಿಗ್ತಿದೆ. ಮತ್ತೊಂದು ಕಡೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನು ಮಾಡಿದ್ದಾರೆ. ಬಸವನಹಳ್ಳಿ ರಸ್ತೆಯಲ್ಲಿರುವಂತಹ ನಿವಾಸಕ್ಕೆ ಮುತ್ತಿಗೆಗೆ ಯತ್ನ ಆಗಿರುವಂಥದ್ದು. ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಳಸಿರುವಂತಹ ಪದಗಳ ವಿಚಾರವನ್ನ ಮುಂದಿಟ್ಟುಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಟಿ ರವಿ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಅವರನ್ನ ತಡೆಯುವಂತಹ ಪ್ರಯತ್ನವನ್ನ ಪೊಲೀಸರು ಕೂಡ ಮಾಡಿದ್ದಾರೆ. ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದು ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೆ ಇದು ಒಂದು ಕಡೆಯಲ್ಲಿ ನಡೀತಿರುವಂತಹ ಪ್ರತಿಭಟನೆಗಳ ಸ್ವರೂಪ. ಆದರೆ ವಿಧಾನಸೌಧದಲ್ಲಿ ಸುವರ್ಣಸೌಧದಲ್ಲಿ ಹಲ್ಲೆಗೆ ಯತ್ನವನ್ನ ಮಾಡಿರುವಂಥದ್ದು ಇದು ನಿಜಕ್ಕೂ ಕೂಡ ಇಂಥ ಘಟನೆ ರಾಜ್ಯದ ರಾಜಕಾರಣದಲ್ಲಿ ನಡೀತಾ ಹೋದರೆ ಏನಾಗಬಹುದು ಅಂತ ಹೇಳಿ. ಸುವರ್ಣಸೌಧದ ಒಳಗಡೆ ಎಷ್ಟು ರಾಜಾರೋಷವಾಗಿ ಬಂದು ಹೊಡಿತೀವಿ ಬಡಿತೀವಿ ಅನ್ನೋ ರೀತಿಯಲ್ಲಿ ಬರುವಂಥದ್ದು, ಬಾರು ಬಾರು ಅಂತೇಳಿ ಕರೆಯುವಂಥದ್ದು. ಅದಾದ ನಂತರ ಏನು ಗೇಟ್ಗೆ ನುಗ್ಗಿ ಅದನ್ನು ಗುದ್ದುತ್ತಾ ಇರುವಂಥದ್ದು. ಸಭಾಪತಿ ಪರಿಷತ್ ಸದಸ್ಯ DS ಅರುಣ್ ಅವರು ಪತ್ರವನ್ನು ಕೊಟ್ಟಿದ್ದಾರೆ. ದುಷ್ಕರ್ಮಿಗಳು ಹಲ್ಲೆಗೆ ಯತ್ನಿಸಿ ಜೀವ ಭಯ ಹಾಕಿದ್ದಾರೆ ಅಂತೇಳಿ ಪತ್ರವನ್ನು ಕೊಟ್ಟಿದ್ದಾರೆ. ದುಷ್ಕರ್ಮಿಗಳನ್ನು ಬಂಧಿಸಿ ಸೂಕ್ತ ರಕ್ಷಣೆ ನೀಡಬೇಕು ಅನ್ನುವಂತಹ ಪತ್ರವನ್ನು ಈಗ ಕೊಟ್ಟಿದ್ದಾರೆ. ಅರುಣ್ ಅವರು ಈ ಒಂದು ಪತ್ರವನ್ನು ನೀಡಿದ್ದಾರೆ. ಪ್ರವೋಕ್ ಆಗುವಂತ ಸಿಟಿ ರವಿ ಅವರು ಕಳೆದ 30-35 ವರ್ಷದಿಂದ ಮತ್ತೆ 20 ವರ್ಷದಿಂದ ಅವರೊಬ್ಬ ಶಾಸಕರಾಗಿ ಇರುವಂತವ್ರು. ಪ್ರವೋಕ್ ಆಗುವಂತದ್ದು ವಿಷಯ ಇಲ್ಲೇ ಇಲ್ಲ ಸಿಟಿ ರವಿ ಅವರ ಹತ್ರ. ಅವರು ಸ್ವಾಭಾವಿಕವಾಗಿ ಅಲ್ಲಿ ನಡೀತಾ ಇದ್ದಂತ ಎಲ್ಲ ನಾವು ಹೋರಾಟಗಳು ಎಲ್ಲದರೊಳಗೂ ಭಾಗವಹಿಸಿದಂಥವ್ರು. ಇಲ್ಲಿ ನಾವು ಕೂಡ ಸದನದ ಒಳಗಡೆ ಇದನ್ನ ಇಟ್ಕೊಂಡು ಫೋಟೋವನ್ನ ಇಟ್ಕೊಂಡು ನೀವುಗಳು ಎಲ್ಲ ಇದ್ರಿ ಅಲ್ಲೇ, ನೀವು ಮೇಲ್ಗಡೆ ಎಲ್ಲ ಕ್ಯಾಮ್ರಾಗಳು ಇತ್ತು. ಆ ರೀತಿ ಘಟನೆನೇ ನಡೆದಿಲ್ದಿರೋ ಅಂತದನ್ನ ಇವ್ರ ಮೇಲೆ ಆರೋಪ ಮಾಡೋವಂಥದ್ದು ಇದು ಸರಿಯಾಗಿಲ್ಲ. ಅಲ್ಲ, ಅಲ್ಲಿ ಯಾಕಂದ್ರೆ ಅಡ್ಜರ್ನಾಗಿ ಬಹಳ ಹೊತ್ತಾದ್ಮೇಲೆ ಅದು ಎಲ್ಲಿ ರೆಕಾರ್ಡ್ ಆಗುತ್ತೆ, ಎಲ್ಲಿ ಇದಾಗುತ್ತೆ ಅದ್ರದ್ದು ಯಾರು ನಾವು ಒಬ್ರಿಗೊಬ್ರು ನಾವು ಮೊಗಸಾಲೆಯಲ್ಲಿ ನಿಮ್ಗಳ ಜೊತೆನೂ ಮಾತಾಡ್ತಾ ಇರ್ತೀವಿ, ಒಳಗಡೆನೂ ಮಾತಾಡ್ತಾ ಇರ್ತೀವಿ. ಮಾತಾಡಿದ್ದನ್ನ ನೀವು ಒಂದು ಮಾತಾಡಿದ್ದನ್ನ ಬೇರೆ ತರ ಹೇಳಿ ಅದನ್ನ ತಿರ್ಚುವಂತದ್ದಾಗ್ಬಿಟ್ರೆ ಇನ್ಯಾರು ಒಳಗಡೆ ಯಾರು ಮಾತಾಡಕ್ಕೆ ಸುವರ್ಣಸೌಧದಲ್ಲಿ ಆಗ್ಲಿ ವಿಧಾನಸೌಧದಲ್ಲಾಗ್ಲಿ ಯಾರು ಮಾತಾಡಕ್ಕೆ ಇಚ್ಛೆ ಪಡಲ್ಲ. ಆಮೇಲೆ ನಮ್ಮ ಡಿಮ್ಯಾಂಡ್ ಏನಿದೆ ಅಂದ್ರೆ ಯಾರ್ಯಾರು ಈ ರೀತಿ ಒಳಗಡೆ ನುಗ್ಗಿ ಒಬ್ರು ಮಾಜಿ ಸಚಿವರ ಮೇಲೆ ಮತ್ತೆ ಶಾಸಕರುಗಳ ಮೇಲೆ ಈ ತರ ಹಲ್ಲೆ ಮಾಡುವಂತದ್ದನ್ನ ಆಗ್ಬಿಟ್ರೆ ನಾಳೆ ನಾವು ಬೆಳಗಾವಿಗೆ ಒಂದ್ಸಲ ಯೋಚನೆ ಮಾಡಿ ಬರ್ಬೇಕಾಗತ್ತೆ. ಈ ಸ್ಥಿತಿಗೆ ತಗೊಂಡೋಗ್ತಾ ಇರೋಂತ ಕಾಂಗ್ರೆಸ್ಗೆ ನಾವು ಖಂಡಿಸ್ತೀವಿ. ಒಂದ್ ನಿಮಿಷ ಸಂತೋಷ್ ಸರ್ ಹೇಳಿ. ಹೀಗೆ ಇಲ್ಲಿ DS ಅರುಣ್ ಅವರು ಆರೋಪವನ್ನ ಮಾಡ್ತಾ ಇದ್ರು. ಆದರೆ ಅರುಣ್ ಅವರ ಮಾತಿನಲ್ಲೂ ಕೂಡ ನೀವು ಅದನ್ನೇ ಗಮನಿಸ್ತಾ ಇರ್ಬೋದು. ಅವ್ರು ಹೇಳ್ತಾ ಇದ್ರು ಸದನ ಅಡ್ಜರ್ನಾಗಿ ಸುಮಾರು ಹೊತ್ತಾದ್ಮೇಲೆ ಏನು ರೆಕಾರ್ಡ್ ಇರುತ್ತೆ, ರೆಕಾರ್ಡ್ ಯಾವುದು ಆಗುತ್ತಾ ಅಂತ ಹೇಳ್ಕೊಂಡೆಲ್ಲ ಮಾತಾಡ್ತೀನಿ. ನಾನು ಇದನ್ನು ಹೇಳಿದ್ದು, ಶಾಲೆಯಲ್ಲಿರುವ ಸಣ್ಣ ಮಕ್ಕಳು 2 ಗುಂಪುಗಳಾಗಿ ಜಗಳ ಮಾಡ್ತಾ ಇರುವಾಗ ಒಂದು ಗುಂಪಿನವ್ರು ಏನೋ ಹೇಳಿದ್ದು ಅಂತ ಹೇಳಿ ಇನ್ನೊಂದು ಗುಂಪಿನವ್ರು ಜಗಳಕ್ಕೆ ಬಂದಾಗ ಗೆಳೆಯರ ಗುಂಪುಗಳು ಏನು ಹೇಳ್ತವೆ ಅಂತ ಹಂಗೆ ಹೇಳಿಲ್ಲ ಅಂತ ಹೇಳ್ಕೊಂಡು ಒಂದು ಗುಂಪು ವಾದ ಮಾಡ್ತಾ ಇರುತ್ತೆ. ಅದು ಮಕ್ಕಳ ಆಟ ಆಗುತ್ತೆ. ಆದರೆ ಇವರು ಕರ್ನಾಟಕದ ವಿಧಾನ ಪರಿಷತ್ನಲ್ಲಿ ಆಡಿರುವಂತಹ ಮಾತುಗಳಿವು. ಮತ್ತು ಅಲ್ಲಿದ್ದಂತಹ ಸುತ್ತಮುತ್ತಲಿದ್ದಂಥವರೆಲ್ಲರೂ ಕೂಡ ವಿಧಾನ ಪರಿಷತ್ನ ಸದಸ್ಯರುಗಳು. ಒಂದು ಬಣದವರು ಹೇಳ್ತಿದ್ದಾರೆ, ಕಾಂಗ್ರೆಸ್ ಅವರೆಲ್ಲ ಹೇಳ್ತಾರೆ ಹೌದೌದೌದು ಹಂಗೆ ಹೇಳಿದ್ದಾರೆ ಸಿಟಿ ರವಿ ಅಂತ ಹೇಳ್ತಾರೆ. BJP-ಯವರೆಲ್ಲ ಹೇಳ್ತಾರೆ ಇಲ್ಲ ಹಂಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಹೇಳದೆ ಹಂಗೆ ಸೃಷ್ಟಿ ಆಗೋದಕ್ಕೆ ಸಾಧ್ಯನಾ? ಅಥವಾ ಕಾಂಗ್ರೆಸ್ ಅವರು ತಪ್ಪಾಗಿ ಕೇಳಿಸ್ಕೊಂಡು ತಪ್ಪಾಗಿನೇ ಹೇಳ್ತಾ ಇದ್ದಾರೆ ಅಂತ ಹೇಳಿ ಯಾವ ಉದ್ದೇಶಕ್ಕಾಗಿ ಕಾಂಗ್ರೆಸ್ ಅವರು ಇದನ್ನು ಹೇಳ್ತಿದ್ದಾರೆ? ಎರಡೂ ಕಡೆಯವರು ಕೂಡ ಆತ್ಮಸಾಕ್ಷಿಯಿಂದ ಮಾತನಾಡಬೇಕು, ಅದು ಒಂದು ಭಾಗ. ಆದರೆ ಈ ವಿಚಾರದಲ್ಲಿ ಸಿಟಿ ರವಿ ವಿರುದ್ಧ ಪ್ರತಿಭಟನೆ ಮಾಡುವ ಎಲ್ಲ ಹಕ್ಕುಗಳು, ಒಂದು ವೇಳೆ ಅವರು ಹಾಗೆ ಹೇಳಿದ್ದಾರೆ ಅಥವಾ ಅಂಥದ್ದೊಂದು ಆರೋಪವನ್ನು ಅವರು ಬೇರೆ ಮಾಡಿದ ಬೇರೆ ಪ್ರತಿಭಟನೆ ಮಾಡುವಂಥ ಎಲ್ಲ ಹಕ್ಕು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಇರುತ್ತೆ. ಆದರೆ ಈ ರೀತಿಯಾಗಿ ನುಗ್ಗಿ ದಾಂಧಲೆ ನಡೆಸೋದಕ್ಕೆ ಅಲ್ಲ, ಈ ರೀತಿಯಾಗಿ ಗೂಂಡಾಗಿರಿಯನ್ನು ಪ್ರದರ್ಶಿಸೋದಕ್ಕಲ್ಲ, ಈ ರೀತಿಯಾದಕ್ಕೆ ಗೇಟನ್ನು ಒದ್ದು ಒಳಗಡೆ ನುಗ್ತೀವಿ ಅಂತ ಹೇಳುವಂಥ ರೀತಿಯಲ್ಲಿ ಅಬ್ಬರಿಸೋದಕ್ಕಲ್ಲ. ಈ ರೀತಿಯಾಗಿ ಮಾರ್ಷಲ್ಗಳು ಇದ್ರೂ ಕೂಡ ಭಯ ಇಲ್ಲದೆ ನುಗ್ತಾರೆ ಅಂತ ಹೇಳಿದರೆ ಇವರಿಗೆ ಅಧಿಕಾರದ ಮದ ಎಷ್ಟರ ಮಟ್ಟಿಗೆ ಇವರುಗಳಲ್ಲೂ ಕೂಡ ತುಂಬಿಕೊಂಡಿದೆ ಅಂತ ಗೊತ್ತಾಗುತ್ತೆ. ನಮ್ಮದೇ ಸರ್ಕಾರ, ನಮ್ಮದೇ ಊರು,
ನಮ್ಮವ್ರ ಬಗ್ಗೆ ಹಿಂಗೆ ಹೇಳಿದರೆ ನಾವು ಬಿಡ್ತೀವಾ ಅನ್ನುವ ರೀತಿಯಲ್ಲಿ ನೀವು ಮಾಡ್ತೀರಿ ಅಂತೇಳಿ ಆದರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಚಾರಗಳನ್ನು ಎದುರಿಸೋದಕ್ಕೆ ಸಮರ್ಥರಿದ್ದಾರೆ. ಅವರು ಸಿ ಟಿ ರವಿ ಹಾಗೆ ಹೇಳಿದ್ದಾರೆ ಅಂತ ಹೇಳಿದರೆ ಅದರ ವಿರುದ್ಧ ಏನು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅದನ್ನು ಮಾಡೋದಕ್ಕೆ ಸಮರ್ಥರಿದ್ದಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಿಷ್ಠೆನ ಪ್ರದರ್ಶಿಸೋದಕ್ಕೆ ಹೊರಟಿರುವಂತಹ ಈ ಕಾರ್ಯಕರ್ತರಿದ್ದಾರಲ್ಲ, ಇವರುಗಳು ಮಾಡಿರುವಂತಹ ಕೃತ್ಯ ಇದು ಅಕ್ಷಮ್ಯ. ಇದನ್ನು ಹೇಗೆ ಪೊಲೀಸರು ಈಗ ನಿಭಾಯಿಸ್ತಾರೆ, ಹೇಗೆ ಏನು ಕ್ರಮವನ್ನು ಕೈಗೊಳ್ತಾರೆ, ಏನು ಪ್ರಕರಣಗಳ ಅಡಿಯಲ್ಲಿ ಕೇಸ್ ದಾಖಲಿಸ್ತಾರೆ ಅನ್ನೋದು ಕೂಡ ಮುಖ್ಯ. ಮತ್ತು ಸಿ ಟಿ ರವಿಯವರು ಕೂಡ ಇಲ್ಲಿ ಅವರದೇ ಆದಂತಹ ಹಕ್ಕುಗಳಿದ್ದಾವೆ. ಅವರು ಖಂಡಿತವಾಗ್ಲೂ ಕೂಡ ಇಂಥವ್ರ ವಿರುದ್ಧ ದೂರನ್ನು ದಾಖಲಿಸಲೇಬೇಕಾಗಿರುವಂಥದ್ದು. ಹಾಗಿದ್ದಾಗ ಮಾತ್ರ ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ.